ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಖರ್ಚನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಂವಿಧಾನದ ಪೀಠಿಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಆರಾಧನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದ. ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಒಂದೆರಡು ವಿಚಾರಗಳನ್ನ ನಾನಿವತ್ತ ತಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಭಾರತ ದೇಶ 1947 ಆಗಸ್ಟ್ 15ರಂದು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಸಿಕ್ಕಂತ ಸಂದರ್ಭದೊಳಗೆ ನಾವು ಸಂವಿಧಾನವನ್ನ ಅಥವಾ ಗಣರಾಜ್ಯವನ್ನ ಹೊಂದಿರಲಿಲ್ಲ. ಸಂವಿಧಾನ ರಚನೆ ಆಗಿರಲಿಲ್ಲ. ಅಂತ ಸಂದರ್ಭದೊಳಗ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಈ ದೇಶಕ್ಕೆ ಒಂದು ಸಂವಿಧಾನವನ್ನ ರಚನೆ ಆಗ್ಬೇಕಂತ ತಿಳ್ಕೊಂಡು ಒಂದು ಸಂವಿಧಾನ ಕರಡು ಸಮಿತಿಯನ್ನ ರಚನೆ ಮಾಡ್ತಾರ. ಸಂವಿಧಾನ ಕರಡು ರಚನೆಯನ್ನ ಮಾಡಿ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಜವಾಬ್ದಾರಿಯನ್ನ ವಹಿಸ್ತಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನೀವು ಈ ದೇಶದ ಎಲ್ಲ ಅಧ್ಯಯನವನ್ನ ಮಾಡಿ ಈ ದೇಶಕ್ಕೆ ಒಂದು ಗಣರಾಜ್ಯವನ್ನ, ಒಂದು ಸಂವಿಧಾನವನ್ನ ಒದಗಿಸಿಕೊಡ್ಬೇಕಂತ ಹೇಳಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಸಂತೋಷದಿಂದ ಈ ಒಂದು ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರ. ತೆಗೆದುಕೊಂಡು ಅವರು ಸುಮ್ಮನೆ ಕೊಡೋದಿಲ್ಲ. ಜಗತ್ತಿನ 147 ಸಂವಿಧಾನಗಳನ್ನ ಅಧ್ಯಯನವನ್ನ ಮಾಡ್ತಾರ. ಜಗತ್ತಿನ ವಿವಿಧ ಆಚರಣೆಗಳು, ಭಾಷೆಗಳನ್ನ ಎಲ್ಲವನ್ನ ಅಧ್ಯಯನ ಮಾಡಿ
ಭಾರತಕ್ಕ ನಾನು ಎಂಥ ಸಂವಿಧಾನವನ್ನ ಒದಗಿಸ್ಕೊಟ್ರ ಬರೆದು ಕೊಟ್ರ ಭಾರತದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ಸೋದರರು ಸಮಾನತೆಯಿಂದ ಸೋದರತೆಯಿಂದ ಪ್ರೀತಿ ವಿಶ್ವಾಸ ಗೌರವದಿಂದ ಆತ್ಮಸ್ಥೈರ್ಯದಿಂದ ಬದುಕಬಲ್ರ ಅಂಥೇಳಿ ಸತತವಾಗಿ ಸುದೀರ್ಘವಾಗಿ 3 ವರ್ಷಗಳ ಕಾಲ ಅಧ್ಯಯನ ಮಾಡಿ ಕೊನೆಗೆ ಅವರು 1950 ಜನವರಿ 26ರಂದು ಭಾರತಕ್ಕೆ ಒಂದು ಸಂವಿಧಾನವನ್ನ ಗಣರಾಜ್ಯವನ್ನ ಒದಗಿಸ್ಕೊಡ್ತಾರೆ. ಅವಾಗಿಂದ ನಮ್ಮ ದೇಶ ಒಂದು ಸಂವಿಧಾನವನ್ನ ಹೊಂದಿತು, ಗಣರಾಜ್ಯವಾಗಿ ಹೊರಹೊಮ್ಮಿತು ಅಂತೇಳಿ ನಾವೆಲ್ಲ ತಿಳ್ಕೊತಾ ಇದ್ವಿ. ಆದ್ರೆ ಅಂಬೇಡ್ಕರ್ ಅವರು ಒದಗಿಸ್ಕೊಟ್ಟಂತ ಸಂವಿಧಾನ ಅವ್ರೇನು ತಾವು ತಮ್ಮ ಜೀವನ ಉದ್ದಕ್ಕೂ ಏನು ಕಷ್ಟಗಳನ್ನ ನೋವುಗಳನ್ನ ಏನ ಅವಮಾನಗಳನ್ನ ಏನ ಅವರು ಅಸಮಾನತೆಯನ್ನ ಏನ ತೊಂದರೆಗಳನ್ನ ಅನುಭವಿಸಿದ್ರು ಅದನ್ನೇ ಸಂವಿಧಾನದಲ್ಲಿ ಅವರು ಬರಿತಾ ಹೋಗ್ತಾರ. ಅದಕ್ಕ ಕಾನೂನಿನ ರೂಪವನ್ನ ಕಾನೂನಿನ ಬಲವನ್ನ ಕೊಡ್ತಾರ. ಇವತ್ತ ಅವರು ಬಾಲ್ಯದಲ್ಲಿ ಅಸ್ಪೃಶ್ಯತೆಯನ್ನ ಅನುಭವಿಸಿದ್ರು, ಅಸ್ಪೃಶ್ಯತೆಯನ್ನ ಸಂವಿಧಾನದಲ್ಲಿ ಬರೆದ್ರು ಅವರು. ಅದಕ್ಕೆ ಕಾನೂನಿನ ಬಲವನ್ನ ತುಂಬಿದ್ರು. ಅಸಮಾನತೆ ನೋವನ್ನ ಅನುಭವಿಸಿದ್ರು. ಆದ್ರೆ ಸಮಾನತೆ ಹಕ್ಕನ್ನ ಇವತ್ತು ಸಂವಿಧಾನದಲ್ಲಿ ಬರೆದ್ರು, ಅದಕ್ಕ ಕಾನೂನಿನ ಬಲವನ್ನ ತುಂಬಿದ್ರು. ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬರೆದು ಕೊಡ್ತಾರೆ. ಕೊಟ್ಟ ಮೇಲೆ ಸಂವಿಧಾನದ ಪೀಠಿಗೆಯನ್ನು ನಾವು ಓದಿದ್ದೀವಿ. ಓದುವಾಗ ಕೊನೆಗೆ ನೀವು ಓದಿದ ಪದವನ್ನ ನೆನಪಿಟ್ಕೋರಿ, ಇದನ್ನ ನಮಗೆ ನಾವೇ ಅರ್ಪಿಸಿಕೊಂಡಿರುವಂತ ಸಂವಿಧಾನ, ಯಾರು ಕೊಟ್ಟಿದ್ದಲ್ಲ. ಇದೆಲ್ಲ ಚೆನ್ನಾಗಿದೆ, ಇದು ಜನರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಒಪ್ಕೊಂಡಿರುವಂತ ಸಂವಿಧಾನ. ಇನ್ನು ಒಂದು ಸತ್ಯವನ್ನ ನಾವು ಭಾವಿಸ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲಿಯೋ ಸಂದರ್ಭದೊಳಗೆ ನಮ್ಮಂಗೆ ಶಿಕ್ಷಣ ತಗೊಳ್ಳಿಕ್ಕೆ ಅವಕಾಶನೇ ಇರಲಿಲ್ಲ. ದಲಿತ ಸಮುದಾಯ ಇದೆ ಅಥವಾ ಹಿಂದುಳಿದ ವರ್ಗದವ್ರು ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಶಿಕ್ಷಣ ಪಡಿತಾರ ಅಂತ ಹೇಳಿದ್ರೆ ರಾಜರಿಗೆ ಗೊತ್ತಾತ ಅಂತ ಹೇಳಿದ್ರೆ ರಾಜರು ಏನ್ ಮಾಡ್ತಿದ್ರು, ಕಾದ ಸೀಸವನ್ನ ಕಿವಿ ಒಳಗೆ ಹಾಕ್ತಿದ್ರು. ಕೇಳಿಸ್ಕೊಂಡ್ರೆ ಉಚ್ಚಾರ ಮಾಡಿದ್ರು ಅಂತ ಹೇಳಿದ್ರೆ ನಾಲಿಗೆ ಮೇಲೆ ಬರೆ ಎಳಿತಿದ್ರು. ಅಂತ ಕಾಲಘಟ್ಟದ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದ ಒಳಗಿರುವಂತ ಕೇವಲ 10% ಜನ ಮುಖ್ಯ ಅಲ್ಲ, ನನಗೆ 90% ಜನ ಮುಖ್ಯ. ಏನೇ ಕಷ್ಟ ಆಗ್ಲಿ ಅಂತೇಳಿ ಅವ್ರ ಜೊತೆಗೆ ಅವರ ತಂದೆ, ಅವರ ತಾಯಿ, ಅವರ ಹೆಂಡತಿ, ಅವ್ರಿಗೆ 4 ಜನ ಮಕ್ಕಳು, ಇವರೆಲ್ಲರೂ ಸಾಥ್ ಕೊಡ್ತಾರೆ. ಸಾಥ್ ಕೊಡೋ ಸಂದರ್ಭದೊಳಗೆ ನೀವು ಮತ್ತೊಂದನ್ನ ಅರ್ಥ ಮಾಡ್ಕೋಬೇಕು. ಸಂವಿಧಾನ ಬರೆದು ರೆಡಿ ಮಾಡಿ ನಮಗ್ ಕೊಡುವಾಗ ಅವನ್ ಹೆಂಡತಿ ಇರಲ್ಲ, ಅವನ್ ಮಕ್ಳು ಇರಲ್ಲ, ಅವನ್ ತಾಯಿ ಇರಲ್ಲ, ಅವನ್ ತಂದೆ ಇರಲ್ಲ. ಅವ್ರೆಲ್ಲರೂ ಅನಾರೋಗ್ಯದಿಂದ ಪ್ರಾಣ ಕಳ್ಕೊಂತಾರೆ. ಆದ್ರೂ ಎಂದಿಗೂ ನಾ ಎದೆಗುಂದದೆ ಈ ದೇಶದ ಒಳಗಿರುವಂತ ಎಲ್ಲಾ ಜನರಿಗೆ, ಎಲ್ಲಾ ಸಮುದಾಯದ ಜನರಿಗೆ ಮುಖ್ಯವಾಹಿನಿಗೆ ತರಬೇಕು ಅಂತೇಳಿ ಕಷ್ಟಪಟ್ಟು ಎಲ್ಲರನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಎಲ್ಲರ ಒಪ್ಪಿಗೆ ಮೇರೆಗೆ ನಮ್ಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಅಂತ ಸಂವಿಧಾನವನ್ನ ಕೆಲವು ಕಿಲಿಗೇಡಿಗಳು ಇವತ್ತು ಬ್ಯಾಡ, ಸಂವಿಧಾನ ಸುಡಬೇಕು, ಸರಿ ಇಲ್ಲ, ಆ ತರದ್ದು ಈ ತರದ್ದೆಲ್ಲ ಪ್ರಚಾರ ನಡೀತಾ ಇದೆ. ನಮ್ಗೆಲ್ಲರಿಗೂ ಕೂಡ ರಕ್ತವನ್ನ ಕುದಿಬೇಕಾಗಿದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾ ಭೀಮನ ಸಂಕತಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕತಿ ನಾವೆಲ್ಲರೂ. ಅವ್ರು ಕೊಟ್ಟ ಮೇಲೆನೆ ನಾವು ಚೇರ್ ಮೇಲೆ ಕೂಡ್ತಾ ಇರೋದು, ಅವ್ರು ಕೊಟ್ಟ ಮೇಲೆನೆ ನಾವು ಶಾಲೆ ಒಳಗೆ ಕುಂತಿರೋದು, ಅವ್ರು ಕೊಟ್ಟ ಮೇಲೆನೆ ನಮಗೆ ಓದಲು ಬರೆಯಲು ಬಂದಿರೋದು. ಹಾಗಾಗಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದ ಒಳಗೆ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದೆ ಇರುವಂಗೆ ಮೀಸಲಾತಿಯನ್ನು ಜಾರಿ ಮಾಡಿದ್ದಾರೆ. ಕೆಲವು ಜನ ಅಪಪ್ರಚಾರ ಮಾಡ್ತಾರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾತ್ರ ಮೀಸಲಾತಿ ಇದೆ ಅಂತೇಳಿ. ಇಲ್ಲ, OBCಗೂ ಕೂಡ ಮೀಸಲಾತಿ ಇದೆ. ಇದೇ ನಿಮ್ಮ ಪುರಸಭೆ ಒಳಗೆ ಪ್ರತಿ ವರ್ಷ ನೀವು ವಾರ್ಷಿಕ ಯೋಜನೆ ಮಾಡುವಾಗ 22.75 SC ST ತೆಗೆದ್ರೆ 7% ಈ ತರ ಹಿಂದುಳಿದವ್ರಿಗೆ ತೆಗಿತೀರಿ, ಉಳಿದ ಹಣವನ್ನ ಬೇರೆದಕ್ಕೆ. ಅಂದ್ರೆ ಇದನ್ನೆಲ್ಲವನ್ನ ಲೆಕ್ಕಾಚಾರ ಮಾಡಿ ಯಾರೆಲ್ಲ ಹಿಂದುಳಿದಿದಾರೋ ಅವರೆಲ್ಲನೂ ಮುಂದೆ ತರಬೇಕನ್ನುವಂತ ವಿಚಾರಧಾರೆಗಳು ಇದ್ರೂ ಕೂಡ ಸರಿಯಾಗಿ ಓದ್ಕೊಳ್ದೇ ಇರೋರು, ಸರಿಯಾಗಿ ನೋಡದೇ ಇರೋರು ಇವತ್ತು ಸಂವಿಧಾನವನ್ನ